ಅರ್ಜುನ್ ರಂಗ ಮೈಸೂರು ವಾರಿಯರ್ಸ್ ಓನರ್. ನಮ್ಮ ಟೀಮು ಮೈಸೂರಲ್ಲಿ ಲಾಸ್ಟ್ 10 days ಪ್ರಾಕ್ಟೀಸ್ ಮಾಡಿ ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ. ಇವತ್ತು ನಮ್ಮ ಟೀಮ್ದು ಇಂಟ್ರೊಡಕ್ಷನ್, ಸಪೋರ್ಟ್ ಸ್ಟಾಫ್ ಆ್ಯಂಡ್ ಕೋಚಸ್ ಇಂಟ್ರೊಡಕ್ಷನ್ ಆಯಿತು ಬೆಂಗಳೂರಲ್ಲಿ. ಅದಲ್ಲದೆ ನಾಳೆಯಿಂದ ಪಂದ್ಯಾವಳಿ ಶುರುವಾಗ್ತಾ ಇದೆ. ಮಹಾರಾಜ T20 ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಸ್ಟ್ 15ನೇ ತಾರೀಕಿಂದ ಸೆಪ್ಟೆಂಬರ್ 1 ತನಕ ಮ್ಯಾಚಸ್ ಎಲ್ಲನೂ ಸ್ಟಾರ್ ಕನ್ನಡಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ. ಅದಲ್ಲದೆ ಫ್ಯಾನ್ ಕೋಡ್ ಆ್ಯಪಲ್ಲೂ ನೀವು ನೋಡ್ಬೋದು. ಬಟ್ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸ್ಟೇಡಿಯಮಿಗೆ ಬನ್ನಿ, ಮೈಸೂರು ವಾರಿಯರ್ಸಿಗೆ ಸಪೋರ್ಟ್ ಮಾಡಿ. ಕಂಟಿನ್ಯೂಸ್ ಮ್ಯಾಚಸ್ ಇರುತ್ತೆ. ಆಲ್ಮೋಸ್ಟ್ 120 ಪ್ಲೇಯರ್ಸ್, ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ನಾಳೆಯಿಂದ ಆಡ್ತಾ ಇದ್ದಾರೆ. ಎಲ್ಲರೂ ಶ್ರಮ ಪಟ್ಟಿದ್ದಾರೆ. ಸೊ ಪ್ಲೀಸ್ ಕಮೆಂಟ್ ಸಪೋರ್ಟ್ ಆಲ್ ದ ಟೀಮ್ಸ್, ಕಮೆಂಟ್ಸ್ ವಾಚ್ ದ ಮ್ಯಾಚಸ್. ತುಂಬ ಮುಖ್ಯ ನಮಗೆಲ್ಲರೂ. ಜೈ ಕರ್ನಾಟಕ, ಜೈ. ಸ್ಟೇಡಿಯಮಲ್ಲಿ ಮ್ಯಾಚ್ ವಾಚ್ ಮಾಡೋ ಎಕ್ಸ್ಪೀರಿಯನ್ಸೇ ಬೇರೆ. ಮನೇಲಿ TV ನೋಡೋಕ್ಕೂ, ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡೋಕ್ಕೂ ಹೆಂಗಿರುತ್ತೆ ಅದೇ ಥರ ಸ್ಟೇಡಿಯಮಿಗೆ ಬನ್ನಿ. ಒಳ್ಳೆ ಟಿಕೆಟ್ಸ್ ಪ್ರೊವೈಡ್ ಮಾಡ್ತಾರೆ. ಇದು ಬೈ ದ ಟಿಕೆಟ್ಸ್ ಅಫ್ಕೋರ್ಸ್. ಒಂದು Paytm ಆ್ಯಪಲ್ಲೂ ನೀವು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು. ಒಂದು ಸ್ಟೇಡಿಯಮಿಗೆ ಬಂದು ಮ್ಯಾಚಸ್ ಮಾಡಿ. ದಿನ 3 ಗಂಟೆಗೂ 6 ಗಂಟೆಗೂ ಮ್ಯಾಚಸ್. ಈ ಬಾರಿ ತಮ್ಮ ತಂಡ ಗೆಲ್ಲುವ ನಿರೀಕ್ಷೆ ಇದೆ ಸರ್? ನಮ್ಮ ತಂಡ ಗೆಲ್ಲೋದಂದರೆ ತುಂಬ ಒಂದು ಹಾರ್ಡ್ ಕೊಟ್ಟು ಆಡಬೇಕು, ಪೂರ್ವಕವಾಗಿ ಆಡಬೇಕು ಅನ್ನೋದು ಒಂದೇ ಉದ್ದೇಶ ನಮಗೆ. ತುಂಬ ಎಫರ್ಟ್ ಆಗ್ತಾರೆ ಹುಡುಗರು, ಗೆಲ್ಲಬೇಕು ಅಂತಲೇ ಆಡ್ತಾರೆ. ಬಟ್ ಗೆಲುವು ಸೋಲು ಅನ್ನೋದು ಅಲ್ಟಿಮೇಟ್ಲಿ ಆ ದಿನದ ಕ್ರಿಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಮ್ಮ ಉದ್ದೇಶ ಗೆಲುವು ತರಲೇಬೇಕು, ಮೈಸೂರಿಗೆ ತಂಡಕ್ಕೆ ಹಿರಿಮೆ ತರಲೇಬೇಕು ಅನ್ನೋದು ಉದ್ದೇಶದಿಂದ ಆಡ್ತಾರೆ. ಈಗ ಮೈಸೂರು ವಾರಿಯರ್ಸ್ಗೆ IPL ಸುಮಾರು ಜನ ಕೊಟ್ಟಿದೆ ಅಂತ ಹೇಳಿದ್ರೆ ಹೇಗೆ ಅನಿಸ್ತದೆ? ಫೀಲ್ ಹೇಗೆ ಅನಿಸ್ತದೆ? ನಮಗೆ ಎಲ್ಲದಕ್ಕಿಂತ ಸಂತೋಷ ಅದೇನೆ. ನಮ್ಮ ಟೀಮಲ್ಲಿ ಆಡೋ ಹುಡುಗರು IPL ಒಂದೇ ಅಲ್ಲ, ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದಾಗ ಇನ್ನೂ ಸಂತೋಷ ಆಗುತ್ತೆ. ನಮ್ಮ ವಾರಿಯರ್ಸ್ ತಂಡದಲ್ಲಿ 1 ವರ್ಷ ಇದಿರ್ಬೋದು, ಮುಂದಿನ ವರ್ಷ ಬೇರೆ ತಂಡಕ್ಕೆ ಹೋಗಿರ್ಬೋದು. ಆದರೆ ಒಂದ್ಸಲಿ ವಾರಿಯರ್ ಆದಮೇಲೆ ಒನ್ಸ್ ಎ ವಾರಿಯರ್ ಆಲ್ವೇಸ್ ಎ ವಾರಿಯರ್ ಅಂತ ನಾವು ಹೇಳ್ತೀವಿ. ಅವರು ಇದೇ ಥರ ಪ್ರೋಗ್ರೆಸ್ ಆಗ್ತಾ ಇದ್ದಾಗ ನಮಗೆ ಇನ್ನೂ ಸಂತೋಷ ಆಗುತ್ತೆ. ಸೈಕಲ್ ಫೀವರ್ ಆಗಿರುತ್ತೆ, ಇದೇ ರೀತಿ ಎಲ್ಲ ಸ್ಪೋರ್ಟ್ಸ್ಗೆ ತಾವು ಹೌದು, ನಾವು ಮೈಸೂರಿಂದ ಯಾವೇ ಇಂಡಿವಿಜುವಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಬಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಬ್ಯಾಡ್ಮಿಂಟನ್ನೇ ಇರ್ಬೋದು, ಟೆನ್ನಿಸ್ಸೇ ಇರ್ಬೋದು, ಗಾಲ್ಫೇ ಇರ್ಬೋದು, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ. ಅದಲ್ಲದೆ ಕ್ರಿಕೆಟ್ಗೆ ನಾವು, ಬಿಕಾಸ್ ಕ್ರಿಕೆಟ್ ಇಸ್ ಎ ರಿಲಿಜಿಯನ್ ಅನ್ನೋ ಒಂದು ಉದ್ದೇಶದಿಂದ ಸೆಂಟ್ರಲಿ ಇಂಡಿಯಾ ಕ್ರಿಕೆಟ್ಗೂ ನಾವು ಸಪೋರ್ಟ್ ಮಾಡ್ತೀವಿ. ನಿಮಗೆ ತಿಳಿದಾಗೆ ನಮ್ಮ ಸೌರವ್ ಗಂಗೂಲಿ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್. ಸೊ ಕ್ರಿಕೆಟ್ ಜೊತೆ ನಾವು ತುಂಬ ಚಿಕ್ಕ ವಯಸ್ಸಿಂದನೇ ನಾನು ಆಡ್ಕೊಂಡ್ಬಂದಿದ್ದೀನಿ. ನನಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಇರೋದ್ರಿಂದ ಕ್ರಿಕೆಟಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತೀವಿ. ಬಟ್ ಎಲ್ಲ ಸ್ಪೋರ್ಟ್ಸ್, ಎಲ್ಲ ಇಂಡಿವಿಜುವಲ್ ಗೇಮ್ಸ್ಗೂ ನಾವು ಇದೇ ಥರ ಎಂಕರೇಜ್ಮೆಂಟ್ ಕೊಡ್ತಾ ಬರ್ತಾ ಇದ್ದೀವಿ. ದ್ರಾವಿಡ್ ಮಗ ಈ ಸರಿ ಆ್ಯಡ್ ಆಗಿದ್ದಾರೆ. ಅವರು ಆ್ಯಡ್ ಆಗಿರೋದು ದ್ರಾವಿಡ್ ಮಗ ಅಂತಲ್ಲ, ಅವರ ಓನ್ ಎಬಿಲಿಟಿ, ಓನ್ ಕೇಪಬಿಲಿಟಿಯಿಂದ ಬ್ರಿಲಿಯಂಟ್ ಬ್ಯಾಟಿಂಗ್ ಆಲ್ರೌಂಡರ್ ಅವರು. ತುಂಬ ಚೆನ್ನಾಗಿ ಬೌಲಿಂಗು ಮಾಡ್ತಾರೆ, ಮಿಡ್ಲ್ ಆರ್ಡರ್ ಬ್ಯಾಟಿಂಗು ಆಡ್ತಾರೆ. ನಮಗೆ ನಿಜವಾಗ್ಲೂ ಟೀಮಿಗೆ ಅವ್ರು ಸೇರಿದ ಮೇಲೆ ಒಂದು ಅವ್ರದ್ದು ಕೇಪಬಿಲಿಟಿ ತಿಳಿದು ಬಂತು. DNA ಇದೆ ಅಂತ ಹೇಳ್ತಾರೆ. ಸೊ ಕ್ರಿಕೆಟಿಂಗ್ ಸೆನ್ಸ್ ಅವ್ರು ಹುಟ್ಟಿಂದಲೇ ಬಂದ್ಬಿಟ್ಟಿದೆ, ಅದು ಗೊತ್ತಾಗುತ್ತೆ. ಗ್ರೌಂಡಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ. ತುಂಬ ಒಳ್ಳೆಯ ಆಟಗಾರರು, ತುಂಬ ಮುಂದೆ ಅವರು ಪ್ರಯಾಣ ಮಾಡ್ತಾರೆ ಅನ್ನೋದೊಂದು ನಮಗೆ ಗ್ಯಾರಂಟಿ ಆಗಿರ್ಬೋದು. IPL ಆಡಿದ್ದೀರಾ, ಈ ಬಾರಿಯ ಮಹಾರಾಜ ಟ್ರೋಫಿ ಹೇಗೆ ನಡೆಯುತ್ತೆ? ಪ್ರತಿ ವರ್ಷ ಬಂದಾಗಲೂ ಆಸ್ ಅ ಸೀನಿಯರ್ ಪ್ಲೇಯರ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಅಟ್ ದ ಸೇಮ್ ಟೈಮ್ ಟೀಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡೋದಕ್ಕೆ ನನ್ನ ಹತ್ರನೂ ಒಂದು ಅಬಿಲಿಟಿ ಇದೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಅದಕ್ಕೋಸ್ಕರನೇ ಸರ್ ಭರವಸೆ ಇಟ್ಟು ನನಗೆ ಪ್ರತಿ ವರ್ಷ ಮೈಸೂರು ವಾರಿಯರ್ಸಲ್ಲಿ ತಂಡಕ್ಕೆ ತೊಗೊತಾರೆ. 8ನೇ ವರ್ಷ ನಂದು. 1 ವರ್ಷ ಟ್ರೋಫಿ ಗೆದ್ದು 2014. ಆ ಒಂದು ಏನಂದ್ರೆ ಆ ಮೂಮೆಂಟ್ನ ಈಗ ಎಂಜಾಯ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದೀವಿ. ಹೇಳಿ, ಈ ಬಾರಿಯ ಮಹಾರಾಜ ಟ್ರೋಫಿಗೆ ಯಾವ ರೀತಿ ಸಿದ್ಧತೆ? ಸರ್ ಎವ್ರಿ ಟೈಮ್ ಪ್ರಿಪೇರ್ ಮಾಡೋದನ್ನು ಮಾಡಿದ್ದೀರಿ ಅಟ್ ದ ಸೇಮ್ ಟೈಮ್. ಬಟ್ ಈ ಟೈಮ್ ಪ್ರಿಪ್ರೇಷನ್ ಇನ್ನೂ ಚೆನ್ನಾಗಿತ್ತು. ಬಿಕಾಸ್ ನಾವು ಮೈಸೂರಲ್ಲಿ ಕ್ಯಾಂಪ್ ಮಾಡಿದ್ವಿ. ಮೈಸೂರಲ್ಲಿ ಕ್ಯಾಂಪ್ ಮಾಡಿದಾಗ ನಾವು ಸ್ವಲ್ಪ ಅಡಚಣೆ ಸ್ವಲ್ಪ ಇತ್ತು, ತುಂಬ ಜಾಸ್ತಿ ಇರಲಿಲ್ಲ. ಮಳೆಯಿಂದ ಒಂದು ಹಾಫ್ ಡೇ ವಾಶ್ಔಟ್ ಆಗಿತ್ತು 1-2 ಸತಿ. ಬಟ್ ಅದು ಬಿಟ್ಟು ಕರಣ್ ನಾಯರ್ ತಾವಿದ್ದೀರಾ, ಈ ಬಾರಿ ಮಹಾರಾಜ ಟ್ರೋಫಿಯಲ್ಲಿ ಯಾವ ರೀತಿ ಕ್ಯಾಪ್ಟನ್? ಒಳ್ಳೆ ಆಪರ್ಚುನಿಟಿ. ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ದಟ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೈಸೂರು ಟೀಮ್ ಮ್ಯಾನೇಜ್ಮೆಂಟ್ ಮತ್ತು ಮೈಸೂರು ಓನರ್ಶಿಪ್ ಇತ್ತು. ಸೊ ತುಂಬ ಆನರ್ ಮತ್ತು ಪ್ರಿವಿಲೇಜ್ ಇದೆ ಈ ಟೀಮ್ನ ಲೀಡ್ ಮಾಡೋದಕ್ಕೆ, ರೆಸ್ಪಾನ್ಸಿಬಿಲಿಟಿ ಕೊಡೋದಕ್ಕೆ. ಸೊ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಈ ವರ್ಷವೂ ಕ್ಯಾಪ್ಟನ್ ಮಾಡೋಕ್ಕೆ. ಲಾಸ್ಟ್ ಇಯರ್ ಫೈನಲ್ ತನಕ ಬಂದ್ಬಿಟ್ವಿ. ಲಾಸ್ಟ್ ಸ್ಟೆಪ್ಪಲ್ಲಿ ಮ್ಯಾಚ್ ಕೈಯಲ್ಲಿ ಇದ್ದಿದ್ದ ಮ್ಯಾಚ್ ನಾವು ಬಿಟ್ಕೊಟ್ಬಿಟ್ವಿ. ಸೊ ಅದು ಒಂದು ಈ ವರ್ಷ ಅದೇ ಯೋಚನೆ ಇದೆ ದಟ್ ಏನೋ ಅಂಥ ಆಪರ್ಚುನಿಟಿ ಬಂದರೆ ಮ್ಯಾಚ್ ಗೆಲ್ಲಿಸ್ಬೇಕಂತ ಯೋಚನೆ ಇದೆ. ಸರ್, ಈ ಬಾರಿ ಹೇಗೆ ಟೀಮ್ನ ಓವರಾಲ್ ಪ್ರದರ್ಶನ ಹೇಗಿರುತ್ತೆ? ಅಂದರೆ ಜೆಲ್ಲಾಗಿದ್ದೀರಾ? ನೋಡಿ, ತುಂಬ ಕಮ್ಮಿ ಟೈಮು ನಮಗೆ ಇವಾಗ ಮ್ಯಾಚ್ ಬೈ ಮ್ಯಾಚ್ ನೋಡಬೇಕು. ಒಂದೊಂದು ಮ್ಯಾಚು ಸಪ್ರೇಟಾಗಿ ತೊಗೋಬೇಕು. ಆ್ಯಂಡ್ ತುಂಬ ದೂರ ನೋಡೋಕ್ಕಾಗಲ್ಲ. ಒಂದೊಂದು ಮ್ಯಾಚು ಗೆಲ್ಲಬೇಕು ಅಂತ ಆಡಬೇಕು. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ಒಳ್ಳೆ ಕಾನ್ಫಿಡೆನ್ಸಲ್ಲಿದ್ದಾರೆ. ಒಳ್ಳೆ ಪ್ರಿಪ್ರೇಷನ್ ನಡೆದಿದೆ 10 ದಿನ ಅಲ್ಲಿ ಮೈಸೂರಲ್ಲಿ. ಸೊ ಪ್ರಿಪ್ರೇಷನ್ ಬಗ್ಗೆ ಎಲ್ಲರಿಗೂ ಕಾನ್ಫಿಡೆಂಟ್ ಇದ್ದೀವಿ. ಆ್ಯಂಡ್ ನಾವು ಇವಾಗ ನಮ್ಮ ಕೆಲಸ ಏನಂದರೆ ಟೀಮಾಗಿ ಹೋಗಿ ಆಡಿ ನೀವು ಹೇಳ್ದಾಗೆ ಜೆಲ್ ಆಗಬೇಕು
ಆಗಬೇಕು ಟೀಮು, ಗ್ರೌಂಡ್ ಮೇಲೆ ಜೆಲ್ ಆಗಬೇಕು ಆ್ಯಂಡ್ ಎಲ್ಲ ಒಟ್ಟಿಗೆ ಆಡಬೇಕು ಆ್ಯಂಡ್ ಟೀಮ್ಗೋಸ್ಕರ ಆಡಬೇಕು. ಸೊ ಅದೇ ನಮ್ಮ ಯೋಚನೆ ಇವಾಗ. ಆ್ಯಂಡ್ ಏನೇ ಸಿಚುವೇಶನ್ ಬಂದ್ರೂ ಏನೋ ನಾವು ಬ್ಯಾಕ್ ಮಾಡ್ತೀವಿ ಪ್ಲೇಯರ್ಸ್ನ. ಅದೇ ಮೆಸೇಜ್ ಇದೆ ಎಲ್ಲರಿಂದ, ಟೀಮ್ ಮ್ಯಾನೇಜ್ಮೆಂಟಿಂದ. ಸೊ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದು. ಮಹಾರಾಜ ಟ್ರೋಫಿ ಕರಣ್ ನಾಯರ್ಗೆ ಇಂಡಿಯನ್ ಟೀಮ್ಗೆ ಮತ್ತೆ ಫೈಟ್ ಬ್ಯಾಕ್ ಮಾಡುತ್ತಾ? ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಇದು ಫಸ್ಟ್ ಮಹಾರಾಜ T20 ಆಡಬೇಕಂತ ಇದೆ, ಚೆನ್ನಾಗಿ ಮಾಡಬೇಕು. ಏನೇ ಮ್ಯಾಚ್ ಆಡಿದ್ರೂ ಚೆನ್ನಾಗಿ ಮಾಡಬೇಕಂತ ಇದೆ. ಈ ಟ್ರೋಫಿ ಗೆಲ್ಲಬೇಕು ಅಂತ ಇದೆ ಒಂದ್ಸಲಿ. ಸೊ ಜಾಸ್ತಿ ದೂರ ಯೋಚನೆ ಮಾಡ್ತಾ ಇಲ್ಲ, ಒಂದೊಂದು ಮ್ಯಾಚು ಹೆಂಗೆ ಬರುತ್ತೆ ನೋಡೋಣ. ಸೊ ತಮಗೂ ಏನಾದರೂ ಆಸೆ ಇದೆ ಸರ್ RCBಗೆ ಆಡಬೇಕಂತ? RCB ತೊಗೊಂಡ್ರೆ ಖುಷಿಯಾಗಿರುತ್ತೆ, ಬಟ್ ಅದು ನಮ್ಮ ಕೈಯಲ್ಲಿಲ್ಲ, ಪ್ಲೇಯರ್ಸ್ ಕೈಯಲ್ಲಿಲ್ಲ ಅದು. ಫಸ್ಟ್ ಆಫ್ ಆಲ್ ನಮ್ಮ ಪ್ಲೇಯರ್ಸ್ ಕೈಯಲ್ಲಿ ಏನಿರೋದಂದರೆ ಚೆನ್ನಾಗಿ ಆಡಬೇಕು ಡೊಮೆಸ್ಟಿಕ್ ಸೀಸನಲ್ಲಿ. ಅದಾದಮೇಲೆ ಏನು ನಮ್ಮ ಕೈಯಲ್ಲಿರೋಲ್ಲ. ಆ್ಯಂಡ್ ನಮಗೆ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಟೀಮಿಗೆ ಆಡಬೇಕಂತ ಆಸೆ ಯಾವಾಗಲೂ ಇದ್ದೇ ಇರುತ್ತೆ. RCBಗೆ ಆಡೋದು ಅದು ಒಂದು ಡಿಫ್ರೆಂಟ್ ಫೀಲಿಂಗೇ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡೋದು ಆ್ಯಂಡ್ ಫುಲ್ ಸ್ಟೇಡಿಯಂ ನಮ್ಮ ಹೆಸರನ್ನ ಚೇರ್ ಅಪ್ ಮಾಡೋದು, ಅದು ಬೇರೆ ಫೀಲಿಂಗೆ. ಅದು ಬೇರೆ ಯಾವ ಟೀಮಲ್ಲಿ ಆಡಿದ್ರೂ ಸಿಗಲ್ಲ ಅದು ನಮಗೆ. ಸೊ ಪ್ಲೇಯರ್ಸ್ನ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಟೀಮ್ ಆಡಬೇಕು ಅಂತ ಆಸೆ ಇರುತ್ತೆ. ಕೆಲವೇ ಬ್ಯಾಟ್ಸ್ಮನ್ಗಳು ತ್ರಿಶಕ್ತ ಹೊಡೆದಿದ್ದಾರೆ ಭಾರತದಲ್ಲಿ, ತಾವು ಕೂಡ ಒಬ್ಬರು. ಅದೇ ಕನ್ಸಿಸ್ಟೆನ್ಸಿ ಯಾಕೆ ಇದಾಗಲ್ಲ? ಏನು ಸರ್ ಸಿಕ್ಕಿರೋದೇ ಆರು ಟೆಸ್ಟ್ ಮ್ಯಾಚ್ ನನಗೆ. ಅದರಲ್ಲಿ ನೀವು ಆ್ಯಾವ್ರೇಜ್ ನೋಡಿ ನಮ್ಮದು ಚೆನ್ನಾಗೇ ಇದೆ. ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಏನು ಹೇಳಿ, ಯಾವ ಮ್ಯಾಚ್ ಆಡಿದ್ದೀವಿ ಚೆನ್ನಾಗಿ ಮಾಡಿದ್ದೀನಿ. ಸೊ ಇಟ್ಸ್ ಅಬೌಟ್ ಯಾವ ಪ್ಲೇಯರ್ಸ್ಗೆ ಎಷ್ಟು ಆಪರ್ಚುನಿಟಿ ಸಿಗುತ್ತೆ ಅಂತ. ಯಾವಾಗೆಲ್ಲ ಆಪರ್ಚುನಿಟಿ ಸಿಕ್ಕಿದೆ ಅವಾಗೆಲ್ಲ ಚೆನ್ನಾಗಿ ಮಾಡಿದ್ದೀನಿ. ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ, ಹೆಂಗೆ ಟೀಮ್ನ ಗೆಲ್ಲಿಸ್ಬೇಕು ಅಂತ ಯೋಚನೆ. ಫೈನ್, ಥ್ಯಾಂಕ್ ಯು.